ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಫೈನಲ್ ಮ್ಯಾಚ್ ನಡೆದು ಆ ಪಂದ್ಯದಲ್ಲಿ ಆರ್ಸಿಬಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದು ಸತತ 2ನೇ ಬಾರಿ ಕಪ್ ಗೆದ್ದು ಸಂಭ್ರಮಿಸಿದೆ. ಆದರೆ ಈ ಸಂಭ್ರಮದ ನಡುವೆ ಅನಾಹುತವೊಂದು ನಡೆದಿದೆ. ಕಪ್ ಗೆಲ್ಲುವ ಕನಸು ಹೊತ್ತು ಬಂದಿದ್ದ ಜಿಟಿಗೆ ನಿನ್ನೆ ಮತ್ತೊಂದು ಆಘಾತ ಎದುರಾಗಿತ್ತು. ಹೌದು, ಮ್ಯಾಚ್ ಮುಗಿಸಿ ತಮ್ಮ ಟೀಮ್ನ ಬಸ್ ಹತ್ತಿ ಹೋಟೆಲ್ ರೂಮ್ ಕಡೆಗೆ ಹೋಗ್ತಿದ್ದ ಜಿಟಿ ಆಟಗಾರರಿದ್ದ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಲ ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ಈ ಅಗ್ನಿ ಅವಘಡಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಎಂಬ ಮಾಹಿತಿ ಇದೆ. ಹೀಗಾಗಿ ಆಟಗಾರರನ್ನು ಮೊದಲು ಬಸ್ನಿಂದ ಇಳಿಸಿ ಬೇರೊಂದು ಬಸ್ ಮೂಲಕ ಸುರಕ್ಷಿತವಾಗಿ ಶಿಫ್ಟ್ ಮಾಡಲಾಯಿತು. ಈ ವೇಳೆ ಸುಮಾರು 1 ಗಂಟೆ ಆಟಗಾರರು ರಸ್ತೆಯ ಬದಿಯಲ್ಲಿ ಕೂತಿರುವ ದೃಶ್ಯಗಳು ವೈರಲ್ ಆಗುತ್ತಿವೆ. ಇನ್ನು ಆಟಗಾರರನ್ನು ಕಂಡು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲುಗಳಲ್ಲಿ ನಿಂತು ಆಟಗಾರರನ್ನು ನೋಡುವುದಕ್ಕೆ ಶುರು ಮಾಡಿದ್ದು ಪೊಲೀಸರು ಆಟಗಾರರಿಗೆ ಬಿಗಿ ಭದ್ರತೆ ಕಲ್ಪಿಸಿದ್ದರು. ಇಶಾಂತ್ ಶರ್ಮಾ ಮತ್ತು ಸಾಯಿ ಕಿಶೋರ್ ರಸ್ತೆಯಲ್ಲಿ ಕುಳಿತಿರುವ ಫೋಟೋಗಳನ್ನು ಮೊಹಮ್ಮದ್ ಸಿರಾಜ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಗುಜರಾತ್ ಆಟಗಾರರಿಗೆ ಯಾವುದೇ ಅನಾಹುತ ಆಗದೆ ಸುರಕ್ಷಿತವಾಗಿ ಗೂಡು ಸೇರಿದ್ರು ಅನ್ನೋದೇ ಎಲ್ಲರೂ ನಿಟ್ಟುಸಿರು ಬಿಡುವ ಸುದ್ದಿ.